निराशीः 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 यतचित्तात्मा 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 त्यक्तसर्वपरिग्रहः 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 शारीरं 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 केवलं कर्म केवलं कर्म केवलं कर्म कुर्वन्नाप्नोति 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 किल्बिषम् 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 निराशीर्यतचित्तात्मा 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 त्यक्तसर्वपरिग्रहः 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 शारीरं केवलं कर्म शारीरं केवलं कर्म शारीरं केवलं कर्म कुर्वन्नाप्नोति किल्बिषम् कुर्वन्नाप्नोति किल्बिषम् कुर्वन्नाप्नोति किल्बिषम् निराशीर्यतचित्तात्मा त्यक्तसर्वपरिग्रहः निराशीर्यतचित्तात्मा त्यक्तसर्वपरिग्रहः निराशीर्यतचित्तात्मा त्यक्तसर्वपरिग्रहः शारीरं केवलं कर्म कुर्वन्नाप्नोति किल्बिषम् शारीरं केवलं कर्म कुर्वन्नाप्नोति किल्बिषम् शारीरं केवलं कर्म कुर्वन्नाप्नोति किल्बिषम् निराशीर्यतचित्तात्मा त्यक्तसर्वपरिग्रहः शारीरं केवलं कर्म कुर्वन्नाप्नोति किल्बिषम् निराशीर्यतचित्तात्मा त्यक्तसर्वपरिग्रहः शारीरं केवलं कर्म कुर्वन्नाप्नोति किल्बिषम् निराशीर्यतचित्तात्मा त्यक्तसर्वपरिग्रहः शारीरं केवलं कर्म कुर्वन्नाप्नोति किल्बिषम् ಜ್ಞಾನಿಯಾದವನು ಮಾಡೋ ಕರ್ಮ ನಿಜವಾಗಿ ಅದು ಕರ್ಮವೇ ಅಲ್ಲ. ಯಾಕಂದ್ರೆ ಅವನು ನಿಷ್ಕ್ರಿಯನಾದ ಆತ್ಮನೇ ತಾನು ಅನ್ನೋ ಜ್ಞಾನದಿಂದ ಕೂಡಿರ್ತಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದನ್ನ ಕೇಳಿದಿವಿ. ಈಗ ಭಗವಂತ ಹೇಳ್ತಾನೆ, ನಿರಾಶೀರ್ ಯತಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಆಚಾರ್ಯರು ಭಾಷ್ಯವನ್ನ ಬರೀತಾರೆ, ನಿರಾಶೀಹಿ ನಿರ್ಗತಾಃ ಆಶಿಷಃ ಯಸ್ಮಾತ್ ಸಹ ನಿರಾಶೀಹಿ ಯತಚಿತ್ತಾತ್ಮ ಚಿತ್ತಂ ಅಂತಃಕರಣಂ ಆತ್ಮ ಬಾಹ್ಯಃ ಕಾರ್ಯಕರಣ ಸಂಜಾತಃ ತೌ ಉಭಾವಪಿ ಯತೌ ಸಂಯತೌ ಯೇನ ಸ ಯತಚಿತ್ತಾತ್ಮ. ತ್ಯಕ್ತ ಸರ್ವ ಪರಿಗ್ರಹ ತ್ಯಕ್ತಃ ಸರ್ವಃ ಪರಿಗ್ರಹಃ ಯೇನ ಸಹ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಶರೀರ ಸ್ಥಿತಿ ಮಾತ್ರ ಪ್ರಯೋಜನಂ ಕೇವಲಂ ತತ್ರಾಪಿ ಅಭಿಮಾನವರ್ಜಿತಂ ಕರ್ಮ ಕುರ್ವನ್ ನಾಪ್ನೋತಿ ನ ಪ್ರಾಪ್ನೋತಿ ಕಿಲ್ಬಿಷಂ ಅನಿಷ್ಟ ರೂಪಂ ಪಾಪಂ ಧರ್ಮಂಚ. ಧರ್ಮೋಪಿ ಮುಮುಕ್ಷೋಃ ಕಿಲ್ಬಿಷಮೇವ ಬಂಧಾಪಾದಕತ್ವಾತ್ ತಸ್ಮಾತ್ ತಾಭ್ಯಾಂ ಮುಕ್ತೋ ಭವತಿ ಸಂಸಾರಾತ್ ಮುಕ್ತೋ ಭವತಿ ಇತ್ಯರ್ಥಃ. ಏನು ಹೀಗಂದ್ರೆ, ನಿರಾಶೆಯಾಗಿ ಅಂದ್ರೆ ಯಾವನನ್ನ ಆಸೆಗಳೆಲ್ಲ ಬಿಟ್ಟು ತೊಲಗಿರತ್ವೋ ಅವನನ್ನ ನಿರಾಶಿ ಅಂತ ಹೇಳೋದು. ಯತ ಚಿತ್ತಾತ್ಮನಾಗಿ ಅಂತ ಹೇಳ್ತಾರೆ. ಚಿತ್ತ ಅಂದ್ರೆ
ಅಂತಃಕರಣ, ಆತ್ಮ ಅಂದ್ರೆ ಹೊರಗಿನ ದೇಹೇಂದ್ರಿಯಗಳ ಗುಂಪು. ಅವುಗಳೆರಡೂ ಯಾರಿಂದ ಯತ ಆಗಿದ್ಯೋ ಅಂದ್ರೆ ಬಿಗಿ ಹಿಡಿಯಲ್ಪಟ್ಟಿದ್ಯೋ ಅವನು ಯತಚಿತ್ತಾತ್ಮ. ಅಂಥವನು ತನ್ನದು ಅನ್ನೋದೆಲ್ಲವನ್ನೂ ಬಿಟ್ಟವನಾಗಿ ಶರೀರ ಇರೋವರೆಗೂ ನನ್ನದು ಅನ್ನೋ ಅಭಿಮಾನವನ್ನ ಬಿಟ್ಟು ಕರ್ಮವನ್ನ ಮಾಡ್ತಾನೋ ಅವನು ಪಾಪವನ್ನಾಗ್ಲಿ ಧರ್ಮವನ್ನಾಗ್ಲಿ ಹೊಂದಲ್ಲ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ. ಮುಮುಕ್ಷವಾದವನಿಗೆ ಧರ್ಮವೂ ಕಿಲ್ಬಿಷವೇ. ಕಿಲ್ಬಿಷ ಅಂದ್ರೆ ಅನಿಷ್ಟ ರೂಪವಾದ ಪಾಪವನ್ನ ಧರ್ಮವನ್ನ ಹೊಂದದೇ ಇರೋದು ಅಂತ ಅರ್ಥ. ಮೋಕ್ಷವನ್ನು ಹೊಂದೋಕೆ ಇಚ್ಛಿಸೋನ್ಗೆ ಧರ್ಮವೂ ಕಿಲ್ಬಿಷ ಅಂತ ಹೇಳ್ತಾನೆ ಭಗವಂತ. ಏನು ಹಾಗಂದ್ರೆ ಅದೂ ಬಂಧನವನ್ನ ಉಂಟು ಮಾಡುತ್ತೆ, ಧರ್ಮ ಅನ್ನೋದು ಬಂಧನವನ್ನ ಉಂಟು ಮಾಡುತ್ತೆ ಮುಮುಕ್ಷುವಿಗೆ. ಆದ್ರಿಂದ ಈ ಎರಡರಿಂದಲೂ ಅವನು ಮುಕ್ತನಾಗ್ತಾನೆ, ಸಂಸಾರದಿಂದ ಬಿಡುಗಡೆಯನ್ನ ಹೊಂದುತ್ತಾನೆ ಅಂತ ಅರ್ಥ. ಅಂದ್ರೆ ಇಲ್ಲಿ ಮುಮುಕ್ಷವಾದವನು ಧರ್ಮವನ್ನು ಮಾಡಬಾರ್ದೆ. ಹಾಗಾದ್ರೆ ಅವನು ಏನನ್ನ ಮಾಡ್ಬೇಕು? ಖಂಡಿತ ಕರ್ಮವನ್ನ ಮಾಡ್ಬೇಕು. ಪ್ರತಿಯೊಬ್ಬನು ಕರ್ಮವನ್ನ ಮಾಡ್ಬೇಕು. ಆದ್ರೆ ಆ ಕರ್ಮ ನನಗಲ್ಲ, ನನಗೋಸ್ಕರ ಯಾವುದೂ ಇಲ್ಲ, ಎಲ್ಲ ಈಶ್ವರನಿಗೋಸ್ಕರ ಅನ್ನೋ ಭಾವನೆಯಿಂದ ಯಾರು ಕರ್ಮವನ್ನ ಮಾಡ್ತಾನೋ ಅವನು ನಿಜವಾದ ಜ್ಞಾನಿ. ಅವನು ಎಲ್ಲದರಿಂದಲೂ ಬಿಡುಗಡೆಯನ್ನ ಹೊಂದುತ್ತಾನೆ. ಅವನು ಮಾಡೋ ಕರ್ಮವು ಅವನಿಗೆ ಅಲ್ಲದರಿಂದ ಅದು ಅವನಿಗೆ ಬಾಧಕವಾಗಿರೋಲ್ಲ. ಮುಮುಕ್ಷವಾದವನಿಗೆ ಕೆಲವು ಸಾರಿ ಧರ್ಮ ಬಾಧಕವಾಗತ್ತೆ ಅಂತ ಅಂದ್ರೆ ಆ ಧರ್ಮ ಯಾವ ರೀತಿಯದು ಅಂತನೂ ನೋಡ್ಕೋಬೇಕಾಗತ್ತೆ. ಹೇಳ್ತಾನೆ ಮುಂದೆ ಭಗವಂತ. ಅದನ್ನ ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.